ಬರ್ತೀನಿ ಮಹೇಶ್ ಅವರು ಮಾತಾಡಲಿ, ಬರ್ತೀನಿ ವಾಪಸ್ ನೋಡ್ರಿ. ಒಂದೇ ನಿಮಿಷ. ಶ್ರೀಪಾದ್, ಗಾಂಧೀಜಿಯವರ ಕನಸು ಭಾರತ ಇವತ್ತೇನಿದೆ ಅದು ಭಾರತ ಏಕ್ ಭಾರತ್ ಶ್ರೇಷ್ಠ ಭಾರತ್. ಗಾಂಧೀಜಿಯವರ ಕನಸು ರಾಮರಾಜ್ಯದ ಕನಸು. ಇವತ್ತು ಮೋದಿಜಿಯವರ ಕನಸು ಏನಿದೆ, ಕೆಂಪುಕೋಟೆಯಲ್ಲಿ 11 ಬಾರಿ ಭಾಷಣವನ್ನ ಮಾಡಿದ್ದಾರೆ. ನಾನು ಅವ್ರ ಬಾಯಲ್ಲಿ ಯಾವತ್ತೂ ಈ ಮಾತುಗಳನ್ನ ಕೇಳಲೇ ಇಲ್ಲ. ಯಾರ ಬಗ್ಗೆ? ನಾಥುರಾಮ್ ಗೂಡ್ಸೆ ಬಗ್ಗೆ ಮಾತನಾಡಲೇ ಇಲ್ಲ ಅವರು. ಯಾರೋ ಮೋದಿಜಿಯವ್ರ ಬಾಯಲ್ಲಿ ಬಂದಿದ್ದು. ಯಾವತ್ತೂ RSS ಸಿದ್ಧಾಂತದ ಬಗ್ಗೆ ಮಾತನಾಡಲೇ ಇಲ್ಲ. ಅವ್ರು ಮಾತಾಡಿದ್ದೇನು ಅಂತ ಹೇಳಿದ್ರೆ ಗಾಂಧೀಜಿಯವ್ರ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಮಾತನಾಡಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಮಾತಾಡಿರೋದು ಸುಭಾಷ್ ಚಂದ್ರ ಬೋಸ್ ಜಿ ಬಗ್ಗೆ ಮಾತನಾಡಿದ್ದಾರೆ. ಮನ್ರೇಗಾ ಬಗ್ಗೆ ಡಿಸ್ಕಸ್ ಆಗಿರೋದು ಸಂಸತ್ ಭವನದಲ್ಲಿ ಏನು ಅಂತ ಹೇಳಿದಾಗ ನನ್ನೇ ಒಪ್ಕೊಂಡಿದ್ದಾರೆ. ಯಾರು? ಪ್ರಿಯಾಂಕಾ ವಾದ್ರಾ ಅವರು. ನಮಗೂ ಗಾಂಧಿ ಫ್ಯಾಮಿಲಿ ಅಲ್ಲ, ನಾವು ಗಾಂಧಿ ಫ್ಯಾಮಿಲಿಯವರಲ್ಲ. ಆದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ಯಾಕೆ ಅಂತ ಹೇಳಿದ್ರೆ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ರವರು ಮನ್ರೇಗಾ ಯೋಜನೆಗೆ ಗಾಂಧೀಜಿಯವರ ಹೆಸರನ್ನು ತೆಗೆದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಜನ, ದೇಶದ ಜನ ಮನ್ರೇಗಾದ ಬಗ್ಗೆ ಮಾತನಾಡಬೇಕು. ಯಾವ್ದ್ರ ಬಗ್ಗೆ? ಇವತ್ತು ಏನು ನರೇಗಾ ಯೋಜನೆಯಲ್ಲಿ ಯಾವ್ಯಾವ ಕಡಿಮೆ ಇತ್ತು ಸಂಬಳ, ಇವತ್ತೆಷ್ಟು ಸಂಬಳ ರೈಸ್ ಆಗಿದೆ ನರೇಂದ್ರ ಮೋದಿ ಅವರ ಗವರ್ಮೆಂಟ್ ಅಲ್ಲಿ. ಅಭಿವೃದ್ಧಿ ಮಂಡಳಿ ಇತ್ತ, ಹೀಗೆ ಅಭಿವೃದ್ಧಿ ಮಂಡಳಿಯನ್ನ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಇದ್ರ ಬಗ್ಗೆ ಚರ್ಚೆ ಆಗಬೇಕಾಯ್ತು. ನಟರಾಜ್ ಗೌಡ್ರೆ, ನಿಮ್ಮನ್ನ ಕ್ವಶನ್, ಅನೇಕ ಕ್ವಶನ್ಗಳಿದೆ ನಿಮ್ ಮಾಡೋದ್ರ ಬಗ್ಗೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರ ಹೆಸರು ಹೇಳ್ಕೊಂಡು ಇವತ್ತಿಗೂ ಇದೇ ಹೊರತು ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಇಲ್ಲ. ಸ್ವತಃ ಗಾಂಧೀಜಿಯವರೇ ನಟರಾಜ್ ಗೌಡ್ರು, ನಿಮ್ಗೂ ಗೊತ್ತಿದೆ, ನಮ್ಮ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದಂತ ಗಾಂಧೀಜಿಯವರ ಬಗ್ಗೆ ನಿಮ್ಗೆ ಮಾತನಾಡುವಂತ ಇವತ್ತೇನು ನೀವು ಮಾತಾಡ್ತಾ ಇದ್ದೀರಾ? ಅದೇ ಅಯೋಧ್ಯೆಯಲ್ಲಿ ಇದೇ ಶ್ರೀರಾಮನ ಬಗ್ಗೆ ನಿಮ್ಮನ್ನ ಕರೆದಾಗ ನೀವು ಹೋಗ್ಲೇ ಇಲ್ಲ. ಇದೇ ರಾಮನಗರದಲ್ಲಿ ರಾಮನಗರ ಹೆಸರನ್ನ ಚೇಂಜ್ ಮಾಡಬೇಕಾದ್ರೆ ನಿಮ್ಮ ತಾಕತ್ತೇನಿತ್ತು? ಜಿಲ್ಲೆಯನ್ನ ಚೇಂಜ್ ಮಾಡಬೇಕಾದ್ರೆ ಕುಮಾರಸ್ವಾಮಿ ಮಾಡ್ಬೇಕೇನ್ರಿ? ಕುಮಾರಸ್ವಾಮಿಗೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿ ಮನುಷ್ಯ ಕುಮಾರಸ್ವಾಮಿ. ಬೇಜವಾಬ್ದಾರಿ ಮನುಷ್ಯ ಕುಮಾರಸ್ವಾಮಿ. ಬೆಂಗಳೂರಿನ ಕೆಂಪೇಗೌಡ ಕಟ್ಟಿದ ಬೆಂಗಳೂರನ್ನ ಹಾಳು ಮಾಡ್ಲಿಕ್ಕೆ ಕುಮಾರಸ್ವಾಮಿ ಸಂಚು ಮಾಡಿದ್ರು. ಕುಮಾರಸ್ವಾಮಿ ಸಂಚು ಮಾಡಿದ್ರು ಬೆಂಗಳೂರನ್ನ ಹಾಳು ಮಾಡ್ಲಿಕ್ಕೆ. ಅದ್ರ ಬಗ್ಗೆ ರಾಮನಗರ ಬಗ್ಗೆ ಗೊತ್ತಾಡಿ ನೀವು. ದೇವರು ಎಲ್ಲ ಕಡೆ ಇದ್ದಾರೆ, ಮಹಾತ್ಮ ಗಾಂಧಿ ಎಲ್ಲ ಕಡೆ ಇದ್ದಾರೆ. ಇಡೀ ಪ್ರಪಂಚ 180 ಕಟ್ಟಿ ಮಹಾತ್ಮ ಗಾಂಧಿಯನ್ನ ಪೂಜೆ ಮಾಡಿದ್ರೆ ಬಿಜೆಪಿ, ನೀವು ಬಿಜೆಪಿ ನೀವು ಹಾಳಾಗೋದ್ರಿ ಅಷ್ಟೇ. ನೀವು ಬಿಜೆಪಿ ಸಂಘ ಮಾಡಿ ಇವತ್ತು ಹೇಳ್ಬಿಡ್ತೀನಿ. ಸಂಸತ್ತಲ್ಲಿ ಯಾಕೆ ಇದನ್ನ ಹೆಸರಿಟ್ಟಿರ್ಬಹುದು ಅಂತ ಅಂದ್ರು ನಾನು ಒಂದು ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲಿವರೆಗೂ ಓಟ್ ಚೋರಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ರಲ್ಲ ರಾಹುಲ್ ಗಾಂಧಿ ಅಂಡ್ ಟೀಮ್, ನಟರಾಜ್ ಗೌಡರು ಸೇರ್ಸ್ಕೊಂಡು, ಇನ್ನು ಮುಂದಾದ್ರೂ ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ಲಿ ಈ ದೇಶದಲ್ಲಿ. ನಿಮ್ಗೆ ಬುದ್ಧಿ ಬರ್ತದೆ, ಅವರ ಸಿದ್ಧಾಂತಗಳು ನೆನಪು ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿರೋದು ಕಟ್ಟು ಸತ್ಯ. ಇನ್ನು ಮುಂದಾದ್ರೂ ಗಾಂಧಿ ಫೋಟೋ ಇಟ್ಕೊಂಡು ಸಿದ್ಧಾಂತಗಳನ್ನು ಅಂಟಿಸ್ಕೊಳ್ಳಿ. ಇನ್ನು ಮುಂದಾದ್ರೂ ಗಾಂಧೀಜಿಯವರ ತತ್ವಗಳನ್ನು ಅನುಸರಿಸ್ಕೊಳ್ಳಿ. ಹೇಳಿ ನಿಮ್ ಡಿ ಕೆ ಶಿವಕುಮಾರ್ ಅವರಿಗೆ, ಹೇಳಿ ನಿಮ್ ಸಿದ್ದರಾಮಯ್ಯ ಅವರಿಗೆ, ಹೇಳಿ ಅದ್ರ ಬಗ್ಗೆ ಮಾತನಾಡ್ತೀರಿ ನಟರಾಜ್ ಗೌಡ್ರೆ. ಸಂಬಂಧ ಇಲ್ಲ. ಇದ್ರ ಬಗ್ಗೆ ಇವ್ರೇನಪ್ಪ ಅಂತ ಹೇಳಿದ್ರೆ ನಾಚಿಕೆಯನ್ನು ಜೆಡಿಎಸ್ ನವರು ಸಿದ್ಧಾಂತ ನಿಮ್ಮೊಂದು ಪಕ್ಷ. ಅಂಬೇಡ್ಕರ್ಗೆ ಅವಮಾನ ಆದಾಗ, ಮಹಾತ್ಮ ಗಾಂಧಿಗೆ ಅವಮಾನ ಆದಾಗ ಜೆಡಿಎಸ್ ಅವರು ಎದೆ ಎತ್ತಿ ತಲೆ ಎತ್ತಿ ಪ್ರತಿಭಟನೆ ಮಾಡಬೇಕಾದ ಸಮಯದಲ್ಲಿ ನಾಗಪುರದ ಅಜೆಂಡಾಗಳಿಗೆ ತೆವಳುತ್ತಾ ಇದ್ದಲ್ಲ ಕುಮಾರಸ್ವಾಮಿ ಅಂಡ್ ಜೆಡಿಎಸ್. ನಾಚಿಕೆ ಆಗಬೇಕು ನಿಮ್ಗೆ. ನಿಮ್ದು ಒಂದು ಪಕ್ಷ, ನಿಮ್ದು ಒಂದು ಸಿದ್ಧಾಂತ, ಅವಕಾಶವಾದಿತನ ಅಂದ್ರೆ ಯಾವುದೇ ಸಮಯದಲ್ಲಿ ಸಂವಿಧಾನ ನಿಮಗೆ ಎದೆ ಎತ್ತಿ ತಲೆ ಎತ್ತಿ ಮಾತಾಡ ಹಕ್ಕು ಕೊಟ್ಟಿದೆ. ಆ ಸಂವಿಧಾನಕ್ಕೆ ಅಪಮಾನ ಆದಾಗ, ಮಹಾತ್ಮ ಗಾಂಧಿಗೆ ಅಪಮಾನ ಆದಾಗ, ಅಂಬೇಡ್ಕರ್ಗೆ ಅಪಮಾನ ಆದಾಗ ಇವತ್ತು ಕೂಡ ಇವತ್ತು ಮಹಾತ್ಮ ಗಾಂಧಿಗೆ ನಾಳಿಕೆ ಪ್ರತಿಯೊಂದು ಇತಿಹಾಸ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ. ಬಿಜೆಪಿಗೆ ನರೇಂದ್ರ ಮೋದಿ ಗಾಂಧೀಜಿ ಪ್ರತಿಭೆ ಮಾಡಿ
ನೀವು ಚೀನಾದ ಜಿನ್ಪಿಂಗ್ ಅಧ್ಯಕ್ಷ ತನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತಾರೆ. ನರೇಂದ್ರ ಮೋದಿ ಅವರ ಪ್ರತಿಮೆ ನೋಡೋದಿಕ್ಕೆ ಚೀನಾದ ಅಧ್ಯಕ್ಷ ಬರಬೇಕಾಯ್ತು. ಗಾಂಧೀಜಿಯವರ ಬಗ್ಗೆ ಮಾತನಾಡ್ತೀರಾ? ಅವ್ರಿಗೆ ಒಂದೇ ಒಂದು ಸಂಸ್ಕಾರ ಮಾಡಲಿಲ್ಲ, ಒಂದೇ ಒಂದು ಪ್ರತಿಮೆ ಮಾಡಲಿಲ್ಲ. ನಿಮ್ಮ ಪ್ರತಿಮೆ ರಾಹುಲ್ ಗಾಂಧಿ, ನಿಮ್ಮ ಪ್ರತಿಮೆ ಸೋನಿಯಾ ಗಾಂಧಿ, ನಿಮ್ಮ ಪ್ರತಿಮೆ ರಾಜೀವ್ ಗಾಂಧಿ, ನಿಮ್ಮ ಪ್ರತಿಮೆ ಇಂದಿರಾ ಗಾಂಧಿ. ಇವತ್ತು ನಮ್ಮನ್ನು ಯಾಮಾರ್ಸಕ್ಕಾಗೋದಿಲ್ಲ. 21ನೇ ಸೆಂಚುರಿಯಲ್ಲಿ ಮಿಸ್ಟರ್ ಇದು ವಿಕಸಿತ ಭಾರತ. ಹರಿರಾಮ್ ಮಾತಾಡ್ತಾರೆ. ಒಂದ್ ನಿಮಿಷ ವಾಪಸ್ ಬರ್ತೀನಿ. ಮಹಾತ್ಮ ಗಾಂಧಿ ಗೌಮಾನ ಬರ್ತೀನಿ. ಒಂದ್ ನಿಮಿಷ, 30 ಸೆಕೆಂಡ್ ಇರಿ. ನಟರಾಜ್ ಗೌಡ್ರೆ ಬರ್ತೀನಿ. ಬರ್ತೀನಿ. ಮಹೇಶ್ ಅವರು ಮಾತಾಡ್ಲಿ. ಬರ್ತೀನಿ ವಾಪಸ್. ನಟರಾಜ್ ಗೌಡ್ರೆ ಒಂದೇ ನಿಮಿಷ. ಶ್ರೀಪಾದ್, ಗಾಂಧೀಜಿಯವರ ಕನಸು ಭಾರತ ಇವತ್ತೇನಿದೆ ಅದು ಭಾರತ ಏಕ್ ಭಾರತ್ ಶ್ರೇಷ್ಠ ಭಾರತ್. ಗಾಂಧೀಜಿಯವರ ಕನಸು ರಾಮರಾಜ್ಯದ ಕನಸು. ಇವತ್ತು ಮೋದಿಜಿಯವರ ಕನಸು ಏನಿದೆ, ಕೆಂಪುಕೋಟೆಯಲ್ಲಿ 11 ಬಾರಿ ಭಾಷಣವನ್ನ ಮಾಡಿದ್ದಾರೆ. ನಾನು ಅವ್ರ ಬಾಯಲ್ಲಿ ಯಾವತ್ತೂ ಈ ಮಾತುಗಳನ್ನ ಕೇಳಲೇ ಇಲ್ಲ. ಯಾರ ಬಗ್ಗೆ? ನಾಥುರಾಮ್ ಗೂಡ್ಸೆ ಬಗ್ಗೆ ಮಾತನಾಡಲೇ ಇಲ್ಲ ಅವರು. ಯಾರೋ ಮೋದಿಜಿಯವ್ರ ಬಾಯಲ್ಲಿ ಬಂದಿದ್ದು. ಯಾವತ್ತೂ RSS ಸಿದ್ಧಾಂತದ ಬಗ್ಗೆ ಮಾತನಾಡಲೇ ಇಲ್ಲ. ಅವ್ರು ಮಾತಾಡಿದ್ದೇನು ಅಂತ ಹೇಳಿದ್ರೆ ಗಾಂಧೀಜಿಯವರ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಮಾತನಾಡಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಮಾತಾಡಿರೋದು ಸುಭಾಷ್ ಚಂದ್ರ ಬೋಸ್ ಜಿ ಬಗ್ಗೆ ಮಾತನಾಡಿದ್ದಾರೆ. ಮನ್ರೇಗಾ ಬಗ್ಗೆ ಡಿಸ್ಕಸ್ ಆಗಿರೋದು ಸಂಸತ್ ಭವನದಲ್ಲಿ ಏನು ಅಂತ ಹೇಳಿದಾಗ ನನ್ನೇನೆ ಒಪ್ಕೊಂಡಿದ್ದಾರೆ. ಯಾರು? ಪ್ರಿಯಾಂಕಾ ವಾದ್ರಾ ಅವರು. ನಮಗೂ ಗಾಂಧಿ ಫ್ಯಾಮಿಲಿ ಅಲ್ಲ, ನಾವು ಗಾಂಧಿ ಫ್ಯಾಮಿಲಿಯವರಲ್ಲ. ಆದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ಯಾಕೆ ಅಂತ ಹೇಳಿದ್ರೆ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ರವರು ಮನ್ರೇಗಾ ಯೋಜನೆಗೆ ಗಾಂಧೀಜಿಯವರ ಹೆಸರನ್ನು ತೆಗೆದಂತಹ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಜನ, ದೇಶದ ಜನ ಮನ್ರೇಗಾದ ಬಗ್ಗೆ ಮಾತನಾಡಬೇಕು. ಯಾವ್ದ್ರ ಬಗ್ಗೆ? ಇವತ್ತು ಏನು ನರೇಗಾ ಯೋಜನೆಯಲ್ಲಿ ಯಾವ್ಯಾವ ಕಡಿಮೆ ಇತ್ತು ಸಂಬಳ, ಇವತ್ತೆಷ್ಟು ಸಂಬಳ ರೈಸ್ ಆಗಿದೆ ನರೇಂದ್ರ ಮೋದಿ ಅವರ ಗೌರ್ಮೆಂಟ್ ಅಲ್ಲಿ. ಅಭಿವೃದ್ಧಿ ಮಂಡಳಿ ಇತ್ತ, ಹೀಗೆ ಅಭಿವೃದ್ಧಿ ಮಂಡಳಿಯನ್ನ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು. ನಟರಾಜ್ ಗೌಡ್ರೆ, ನಿಮ್ಮನ್ನ ಅನೇಕ ಕ್ವಶನ್ಗಳಿದೆ ನಿಮ್ ಮಾಡೋದ್ರ ಬಗ್ಗೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರ ಹೆಸರು ಹೇಳ್ಕೊಂಡು ಇಲ್ಲಿವತ್ತಿಗೂ ಇದೇ ಹೊರತು ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಇಲ್ಲ. ಸ್ವತಃ ಗಾಂಧೀಜಿಯವರೇ ನಟರಾಜ್ ಗೌಡ್ರು, ನಿಮ್ಗೂ ಗೊತ್ತಿದೆ, ನಮ್ಮ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದಂತ ಗಾಂಧೀಜಿಯವರ ಬಗ್ಗೆ ನಿಮ್ಗೆ ಮಾತನಾಡುವಂತ ಇವತ್ತೇನು ಮಾತಾಡ್ತಾ ಇದ್ದೀರಾ ಬಗ್ಗೆ? ಅದೇ ಅಯೋಧ್ಯೆಯಲ್ಲಿ ಇದೇ ಶ್ರೀರಾಮನ ಬಗ್ಗೆ ನಿಮ್ಮನ್ನ ಕರೆದಾಗ ನೀವು ಹೋಗ್ಲೇ ಇಲ್ಲ. ಇದೇ ರಾಮನಗರದಲ್ಲಿ ರಾಮನಗರ ಹೆಸರನ್ನ ಚೇಂಜ್ ಮಾಡ್ಬೇಕಾದ್ರೆ ನಿಮ್ಮ ತಾಕತ್ತೇನಿತ್ತು? ಜಿಲ್ಲೆಯನ್ನ ಚೇಂಜ್ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಮಾಡ್ದ ನಾವೇ ಮಾಡ್ಬೇಕೇನ್ರಿ? ಕುಮಾರಸ್ವಾಮಿಗೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿ ಮನುಷ್ಯ ಕುಮಾರಸ್ವಾಮಿ. ಬೇಜವಾಬ್ದಾರಿ ಮನುಷ್ಯ ಕುಮಾರಸ್ವಾಮಿ. ಬೆಂಗಳೂರಿನ ಕೆಂಪೇಗೌಡ ಕಟ್ಟಿದ ಬೆಂಗಳೂರನ್ನ ಹಾಳು ಮಾಡ್ಲಿಕ್ಕೆ ಕುಮಾರಸ್ವಾಮಿ ಸಂಚು ಮಾಡಿದ್ರು. ಕುಮಾರಸ್ವಾಮಿ ಸಂಚು ಮಾಡಿದ್ರು ಬೆಂಗಳೂರನ್ನ ಹಾಳು ಮಾಡ್ಲಿಕ್ಕೆ. ನೀವು ಅದ್ರ ಬಗ್ಗೆ ರಾಮನಗರ ಬಗ್ಗೆ ಮಾಡಿ. ನೀವು ದೇವರು ಎಲ್ಲ ಕಡೆ ಇದ್ದಾರೆ, ಮಹಾತ್ಮ ಗಾಂಧಿ ಎಲ್ಲ ಕಡೆ ಇದ್ದಾರೆ. ಇಡೀ ಪ್ರಪಂಚ 180 ಕಟ್ಟಿ ಮಹಾತ್ಮ ಗಾಂಧಿಯನ್ನ ಪೂಜೆ ಮಾಡಿದ್ರೆ ಬಿಜೆಪಿ, ನೀವು ಬಿಜೆಪಿ ನೀವು ಹಾಳಾಗೋದ್ರಿ ಅಷ್ಟೇ. ನೀವು ಬಿಜೆಪಿ ಸಂಘ ಮಾಡಿ ಇವತ್ತು ಹೇಳ್ಬಿಡ್ತೀನಿ. ಸಂಸತ್ತಲ್ಲಿ ಯಾಕೆ ಇದನ್ನ ಇಟ್ಟಿರ್ಬೋದು ಅಂತ ಅಂದ್ರು ನಾನು ಒಂದು ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲಿವರೆಗೂ ಓಟ್ ಚೋರಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ರಲ್ಲ ರಾಹುಲ್ ಗಾಂಧಿ ಅಂಡ್ ಟೀಮ್, ನಟರಾಜ್ ಗೌಡ್ರು ಸೇರ್ಸ್ಕೊಂಡು, ಇನ್ನು ಮುಂದಾದ್ರೂ ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ಲಿ ಈ ದೇಶದಲ್ಲಿ. ನಿಮ್ಗೆ ಬುದ್ಧಿ ಬರ್ತದೆ, ಅವರ ಸಿದ್ಧಾಂತಗಳು ನೆನಪು ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿರೋದು ಕಟ್ಟು ಸತ್ಯ. ಇನ್ನು ಮುಂದಾದ್ರೂ ಗಾಂಧಿ ಫೋಟೋ ಇಟ್ಕೊಂಡು ಸಿದ್ಧಾಂತಗಳು ಅಂಟಿಸ್ಕೊಳ್ಳಿ. ಇನ್ನು ಮುಂದಾದ್ರೂ ಗಾಂಧೀಜಿಯವರ ಸತ್ವಗಳನ್ನು ಹೇಳಿ ನಿಮ್ ಡಿ ಕೆ ಶಿವಕುಮಾರ್ ಅವರಿಗೆ, ಹೇಳಿ ನಿಮ್ ಸಿದ್ದರಾಮಯ್ಯ ಅವರಿಗೆ, ಹೇಳಿ ಹೋಗ್ತಾ ಇದ್ದಾರಲ್ಲ ಎಲ್ಲಿ ಉತ್ತರ ಕರ್ನಾಟಕದ ಅದ್ರ ಬಗ್ಗೆ ಮಾತನಾಡ್ತೀರಿ ನಟರಾಜ್ ಗೌಡ್ರೆ. ಕರ್ನಾಟಕಕ್ಕೂ ಮನ್ರೇಗಾ ಯೋಜನೆಗೂ ಯಾವುದೇ ತರವಾದಂತ ಸಂಬಂಧ ಇಲ್ಲ. ಇದ್ರ ಬಗ್ಗೆ ಇವ್ರೇನಪ್ಪ ಅಂತ ಹೇಳಿದ್ರೆ ನಾಚಿಕೇಡು ಜೆಡಿಎಸ್ ನವರು ಸಿದ್ಧಾಂತ ನಿಮ್ಮೊಂದು ಪಕ್ಷ
ಎಸ್ ನಟರಾಜ್ ಗೌಡ್ರೆ. ಅಂಬೇಡ್ಕರ್ಗೆ ಅವಮಾನ ಆದಾಗ, ಮಹಾತ್ಮ ಗಾಂಧಿಗೆ ಅವಮಾನ ಆದಾಗ ಜೆಡಿಎಸ್ ಅವರು ಎದೆ ಎತ್ತಿ ತಲೆ ಎತ್ತಿ ಪ್ರತಿಭಟನೆ ಮಾಡಬೇಕಾದ ಸಮಯದಲ್ಲಿ ನಾಗಪುರದ ಅಜೆಂಡಾಗಳಿಗೆ ತೆವಳುತ್ತಾ ಇದ್ದಲ್ಲ ಕುಮಾರಸ್ವಾಮಿ ಅಂಡ್ ಜೆಡಿಎಸ್. ನಾಚಿಕೆ ಆಗಬೇಕು ನಿಮ್ಗೆ. ನಿಮ್ದು ಒಂದು ಪಕ್ಷ, ನಿಮ್ದು ಒಂದು ಸಿದ್ಧಾಂತ, ಅವಕಾಶವಾದಿತನ ಅಂದ್ರೆ ಹೆಂಗೇನೆ? ಯಾವುದೇ ಸಮಯದಲ್ಲಿ ಸಂವಿಧಾನ ನಿಮಗೆ ಎದೆ ಎತ್ತಿ ತಲೆ ಎತ್ತಿ ಮಾತಾಡ ಹಕ್ಕು ಕೊಟ್ಟಿದೆ. ಆ ಸಂವಿಧಾನಕ್ಕೆ ಅಪಮಾನ ಆದಾಗ, ಮಹಾತ್ಮ ಗಾಂಧಿಗೆ ಅಪಮಾನ ಆದಾಗ, ಅಂಬೇಡ್ಕರ್ಗೆ ಅಪಮಾನ ಆದಾಗ ಇವತ್ತು ಕೂಡ ತೆವಳುತ್ತಾ ಇದ್ರಲ್ರಿ ಇವತ್ತು ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ತಾರೆ. ನಾಳೆ ಪ್ರತಿಯೊಂದು ಇತಿಹಾಸ ಬಿಜೆಪಿಗೆ ನರೇಂದ್ರ ಮೋದಿ ಗಾಂಧೀಜಿ ಪ್ರತಿಭೆ ಮಾಡಿ ನೋಡೋದಿಕ್ಕೆ ಚೀನಾದ ಅಧ್ಯಕ್ಷ ಬಗ್ಗೆ ಮಾತನಾಡ್ತೀರಾ? ಅವ್ರಿಗೆ ಒಂದೇ ಒಂದು ಸಂಸ್ಕಾರ ಮಾಡಲಿಲ್ಲ, ಒಂದೇ ಒಂದು ಪ್ರತಿಭೆ ಮಾಡಲಿಲ್ಲ. ರಾಹುಲ್ ಗಾಂಧಿ ನಿಮ್ಮ ಪ್ರತಿಭೆ, ಸೋನಿಯಾ ಗಾಂಧಿ ನಿಮ್ಮ ಪ್ರತಿಭೆ, ರಾಜೀವ್ ಗಾಂಧಿ ನಿಮ್ಮ ಪ್ರತಿಭೆ, ಇಂದಿರಾ ಗಾಂಧಿ. ಇವತ್ತು ನಮ್ಮನ್ನು ಯಾಮರ್ಸಕ್ಕಾಗೋದಿಲ್ಲ. 21ನೇ ಸೆಂಚುರಿಯಲ್ಲಿ ಮಿಸ್ಟರ್ ಇದು ವಿಕಸಿತ ಭಾರತ. ಹರಿರಾಮ್ ಮಾತಾಡ್ತಾರೆ. ಒಂದ್ ನಿಮಿಷ ವಾಪಸ್ ಬರ್ತೀನಿ. ಮಹಾತ್ಮ ಗಾಂಧಿಗೆ ಅವಮಾನ ಬರ್ತೀನಿ. ಒಂದ್ ನಿಮಿಷ, 30 ಸೆಕೆಂಡ್ ಇರಿ ನಟರಾಜ್ ಗೌಡ್ರೆ, ಬರ್ತೀನಿ.